ಸ್ನೇಹಿತರೆ, 7ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಗಣಿತ ತರಗತಿಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ಪರಿಮಾಣಗಳ ಹೋಲಿಕೆ ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ 8.3ರಲ್ಲಿ ಬರುವ ಎಲ್ಲ ಸಮಸ್ಯೆಗಳನ್ನು ಇವತ್ತಿನ ತರಗತಿಯಲ್ಲಿ ಬಿಡಿಸೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಒತ್ತಿ. ನಿಮಗೆ ನೋಟಿಫೈ ಆಗೋದ ಮೂಲಕ ಎಲ್ಲ ವಿಡಿಯೋಗಳು ಓದಿರ್ತಕ್ಕಂಥದ್ದು. ಈಗ ಅಧ್ಯಾಯ 8 ಪರಿಮಾಣಗಳ ಹೋಲಿಕೆ ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ 8.3ರಲ್ಲಿ ಬರುವ ಒಂದೊಂದು ಸಮಸ್ಯೆಗಳನ್ನು ಚರ್ಚೆ ಮಾಡೋಣ. ಅಭ್ಯಾಸ 8.3 ಅದರಲ್ಲಿ ಮೇನ್ ಪ್ರಶ್ನೆ ಸಂಖ್ಯೆ 1, ಮುಂದಿನ ವ್ಯವಹಾರಗಳಲ್ಲಿ ಉಂಟಾಗಿರುವ ಲಾಭ ಅಥವಾ ನಷ್ಟವೆಷ್ಟು ತಿಳಿಸಿ, ಹಾಗೂ ಪ್ರತಿ ಸಂದರ್ಭದಲ್ಲಿ ಶೇಕಡಾ ಲಾಭ ಅಥವಾ ಶೇಕಡಾ ನಷ್ಟವನ್ನು ಕಂಡುಹಿಡಿಯಿರಿ ಅಂತದ. ಅದರ ಲಾಭ ಆದಾಗ ಶೇಕಡಾ ಲಾಭ ಕಂಡುಹಿಡಬೇಕು, ನಷ್ಟವಾದಾಗ ಶೇಕಡಾ ನಷ್ಟವನ್ನು ಕಂಡುಹಿಡಿಬೇಕಾಗ್ತದೆ. ಈಗ ಮೊದಲನೇ ಪ್ರಶ್ನೆ ನೋಡೋಣ. ಒಂದು ಕೈತೋಟದ ಕತ್ತರಿಯನ್ನು 250 ರೂಪಾಯಿಗೆ ಕೊಂಡು 325 ರೂಪಾಯಿಗೆ ಮಾರಲಾಯಿತು. ಹಂಗಾರೆ ಇಲ್ಲಿ ನೋಡಿರಿ, ಕೊಂಡ ಬೆಲೆ ಎಷ್ಟದ ಅಂದರೆ 250 ರೂಪಾಯಿ ಕೊಂಡ ಬೆಲೆ ಅದ, ಮಾರಿದ ಬೆಲೆ 325 ರೂಪಾಯಿ ಅದ. ಹಂಗಾರೆ ಮಾರಿದ ಬೆಲೆ ಕೊಂಡ ಬೆಲೆಗಿಂತ ಮಾರಿದ ಬೆಲೆ ಹೆಚ್ಚಿದ್ದಾಗ ಲಾಭ ಆಗ್ತದೆ. ಅದಕ್ಕೆ ಲಾಭ ಕಂಡುಹಿಡ್ಕೋದ್ರಿಂದ ಕೊಂಡ ಬೆಲೆ 250 ರೂಪಾಯಿ ಆಗ್ತದೆ, ಮಾರಿದ ಬೆಲೆ 325 ರೂಪಾಯಿ ಅದ. ಈಗ ಲಾಭ ಎಷ್ಟಾಯಿತು? ಮಾರಿದ ಬೆಲೆಯೊಳಗೆ ಕೊಂಡ ಬೆಲೆಯನ್ನು ಕಳೆದಾಗ 325ರಲ್ಲಿ 250 ಮೈನಸ್ ಮಾಡಿದಾಗ 75 ರೂಪಾಯಿ ಬರ್ತದೆ. ಇನ್ನು ಶೇಕಡಾ ಲಾಭ ಕಂಡುಹಿಡಿಯಬೇಕು. ಶೇಕಡಾ ಲಾಭ = ಲಾಭ ಡಿವೈಡ್ ಬೈ ಕೊಂಡ ಬೆಲೆ ಇಂಟು 100 ಸೂತ್ರ ಅದ. ಈ ಸೂತ್ರದಲ್ಲಿ ಎಲ್ಲ ಬೆಲೆಗಳನ್ನು ತುಂಬಿದಾಗ ಲಾಭ 75 ರೂಪಾಯಿ ಬಂದದ, ಕೊಂಡ ಬೆಲೆ 250 ರೂಪಾಯಿ ಅದ, ಇಂಟು 100 ಆಗ್ತದೆ. ಹಂಗಾರೆ ಇದನ್ನು ಸಿಂಪ್ಲಿಫಿಕೇಷನ್ ಮಾಡಬೇಕಾಗ್ತದೆ. ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿದಾಗ ಏನಾಗ್ತದೆ? ಕಟ್ತಾ ಹೊಡಿಬೇಕು. ನೋಡಿರಿ, 0 0 ಕಟ್ತು ಹೋಯಿತು. ನಂತರ 5 2 10, 5 5 25, ನಂತರ 5 1 5 1 5, 2 ಇತ್ತು, 25 5 25, 15 2 30 ಶೇಕಡಾ ಆಗ್ತದೆ. ನಂತರ ಒಂದು ರೆಫ್ರಿಜರೇಟರನ್ನು 12,000 ರೂಪಾಯಿಗೆ ಕೊಂಡು 13,500 ರೂಪಾಯಿಗೆ ಮಾರಾಟ ಮಾಡಲಾಗಿದೆ. ಹಂಗಾರೆ 12,000 ರೂಪಾಯಿ ಕೊಂಡು 13,200ಕ್ಕೆ ಮಾರಾಟ ಮಾಡಲಾಗಿದೆ. ಅಂದರೆ ಇಲ್ಲಿ ಕೊಂಡ ಬೆಲೆ ಎಷ್ಟದ? ಕೊಂಡ ಬೆಲೆ 12,000, ಮಾರಿದ ಬೆಲೆ 13,500 ಅದ. ಹಂಗಾರೆ ಕೊಂಡ ಬೆಲೆಗಿಂತ ಮಾರಿದ ಬೆಲೆ ಹೆಚ್ಚಿದ್ದಾಗ ಲಾಭ ಆಗ್ತದೆ. ಲಾಭ ಎಷ್ಟಾಗ್ತದೆ ಕಂಡುಹಿಡಿಯೋಣ. ನೋಡಿ, ಲಾಭ = ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ ಸೂತ್ರದ. ಈಗ 13,500ರಲ್ಲಿ 12,000 ಕಳೆದಾಗ 1,500 ರೂಪಾಯಿ ಬರ್ತದೆ. ಎಷ್ಟು? ಶೇಕಡಾ ಲಾಭ = ಸೂತ್ರ ಶೇಕಡಾ ಲಾಭ = ಲಾಭ ಡಿವೈಡ್ ಬೈ ಕೊಂಡ ಬೆಲೆ ಇಂಟು 100 ಸೂತ್ರದ. ನಂತರ ಶೇಕಡಾ ಲಾಭ = ಲಾಭ ಅಂದಾಗ 1500 ಡಿವೈಡ್ ಬೈ ಕೊಂಡ ಬೆಲೆ 12,000 ಇಂಟು 100. ಈಗ 2 0 2 0 ಕ್ಯಾನ್ಸಲ್ ಆಯಿತು, 1 0 1 0 ಕ್ಯಾನ್ಸಲ್ ಆಯಿತು. ನಂತರ ಇಲ್ಲಿ ಕಟ್ತಾ ಹೊಡಿಬೇಕಾಗ್ತದೆ. 2 5 10, 2 6 12, ನಂತರ 3 2 6, 3 5 15, ನಂತರ 5 5 25, 25 ಡಿವೈಡ್ ಬೈ 2 ಆಗ್ತದೆ. 20ರ ಅರ್ಧ 12.5 ಶೇಕಡಾ ಆಗ್ತದೆ. ಮುಂದಿನ ಪ್ರಶ್ನೆ, ಒಂದು ಕಪಾಟನ್ನು 2,500 ರೂಪಾಯಿಗೆ ಕೊಂಡು 3,000 ರೂಪಾಯಿಗೆ ಮಾರಲಾಗಿದೆ. ಹಂಗಾರೆ ಇಲ್ಲಿ ಲಾಭ ಆಗ್ತದೆ ನಷ್ಟ ಆಗ್ತದೆ ಅಂದಾಗ ಮೊದಲು ಕೊಂಡ ಬೆಲೆ 2,500 ಅದ, ಮಾರಿದ ಬೆಲೆ 3,000 ಅದ. ಕೊಂಡ ಬೆಲೆಗಿಂತ ಮಾರಿದ ಬೆಲೆ ಹೆಚ್ಚಿದ್ದಾಗ ಲಾಭ ಆಗ್ತದೆ. ಆದ್ದರಿಂದ ಲಾಭ = ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ ಆಗ್ತದೆ ಸೂತ್ರ. ನಂತರ ಮಾರಿದ ಬೆಲೆಯೊಳಗೆ ಕೊಂಡ ಬೆಲೆಯನ್ನು ಕಳೆದಾಗ, ಅಂದರೆ 3,000ದಲ್ಲಿ 2,500 ಕಳೆದಾಗ ಎಷ್ಟು ಬರ್ತದೆ? 500 ರೂಪಾಯಿ ಆಗ್ತದೆ. ಎಷ್ಟು? ಶೇಕಡಾ ಲಾಭ = ಸೂತ್ರ ಲಾಭ ಡಿವೈಡ್ ಬೈ ಕೊಂಡ ಬೆಲೆ ಇಂಟು 100. ಶೇಕಡಾ ಲಾಭ = ಲಾಭ ಡಿವೈಡ್ ಬೈ ಕೊಂಡ ಬೆಲೆ ಇಂಟು 100. ಅಂದರೆ ಇಲ್ಲಿ ಬೆಲೆಗಳನ್ನು ತುಂಬ ಲಾಭ ಎಷ್ಟದ? 500 ರೂಪಾಯಿ ಅದ. ಶೇಕಡಾ ಲಾಭ = 500 ಡಿವೈಡ್ ಬೈ ಕೊಂಡ ಬೆಲೆ 2,500 ಅದ ಇಂಟು 100. ಇದನ್ನು ಸಿಂಪ್ಲಿಫಿಕೇಷನ್ ಮಾಡಬೇಕು. 2 0 2 0 ಕಟ್ತು ಹೋಯಿತು. 5 1 5 5 25, ನಂತರ 5 1 5 2 10, ನಂತರ 0 20 ಶೇಕಡಾ ಆಗ್ತದೆ. ಎಷ್ಟಾಗ್ತದೆ? 20 ಶೇಕಡಾ ಆಗ್ತದೆ.
ಇನ್ನು ಕೊನೆಯದು ಇರ್ತಕ್ಕಂಥ ಡಿ ಪ್ರಶ್ನೆ, ಒಂದು ಸ್ಕರ್ಟನ್ನು 250 ರೂಪಾಯಿಗೆ ಕೊಂಡು 150 ರೂಪಾಯಿಗೆ ಮಾರಲಾಗಿದೆ. ನೋಡಿರಿ, 250 ರೂಪಾಯಿಗೆ ನಾವು ಒಂದು ವಸ್ತುವನ್ನು ಕೊಂಡು ಅಂದರೆ ಅದನ್ನು 150 ರೂಪಾಯಿಗೆ ಮಾರಿದ್ವಿ ಅಂದರೆ ಕಡಿಮೆ ಬೆಲೆಗೆ ಮಾರಲಾಗಿದೆ. ಕಡಿಮೆ ಬೆಲೆಗೆ ಮಾರಿದ್ವಿ ಅಂದರೆ ಅದು ನಷ್ಟ ಆಗ್ತದೆ. ಅದರ ನಷ್ಟ ಕಂಡುಹಿಡಿಯೋಣ. ನಷ್ಟ = ಕೊಂಡೆ ಬೆಲೆ ಮೈನಸ್ ಮಾರಿದ ಬೆಲೆ. ಅಂದರೆ ಕೊಂಡೆ ಬೆಲೆ ಮೈನಸ್ ಮಾರಿದ ಬೆಲೆ ಅಂದರೆ 250ರಲ್ಲಿ 150ನ್ನು ಕಳಿಬೇಕು. ಕಳೆದಾಗ 100 ರೂಪಾಯಿ ನಷ್ಟ ಆಗ್ತದೆ. ಅಷ್ಟು 100 ರೂಪಾಯಿ ನಷ್ಟ ಆಗ್ತದೆ. ಅಂದರೆ ನಷ್ಟ ಆದಾಗ ಶೇಕಡಾ ನಷ್ಟವನ್ನು ಕಂಡುಹಿಡಿಯೋಣ. ಅಂದರೆ ಶೇಕಡಾ ನಷ್ಟ ಏನಾಗ್ತದೆ? ಶೇಕಡಾ ನಷ್ಟ = ನಷ್ಟ / ಕೊಂಡೆ ಬೆಲೆ × 100 ಅದ ಸೂತ್ರ. ಅವಾಗ ಶೇಕಡಾ ನಷ್ಟ = 100 / 250 × 100 ಆಗ್ತದೆ. ಈಗ ಕಟ್ತಾ ಹೊಡೆಯೋಣ. 0 0 ಕಟ್ತೋಯ್ತು. 5 2 10, 5 5 25, ನಂತರ 5 1 5, 5 2 10, 1 0 0, 20 2 40 ಶೇಕಡಾ ಆಗ್ತದೆ. ಮುಂದಿನ ಅನುಪಾತದ ಪ್ರತಿಯೊಂದು ಭಾಗವನ್ನು ಶೇಕಡಾಕ್ಕೆ ಪರಿವರ್ತಿಸುತ್ತದೆ. ನೋಡಿ, ಇಲ್ಲಿ 3:1 ಕೊಟ್ಟಿದ್ದಾರೆ. ಹಂಗಾರೆ 3:1 ಕೊಟ್ಟಾಗ ನಾವು ಮೊದಲು ಏನು ಮಾಡಬೇಕು? ಅನುಪಾತಗಳ ಮೊತ್ತ ಕಂಡುಹಿಡ್ಬೇಕು. ಅಂದರೆ ಒಟ್ಟು ಭಾಗನ ಕಂಡುಹಿಡ್ಕೋಬೇಕು. ಒಟ್ಟು ಭಾಗಗಳು ಏನಾಗ್ತದೆ? 3 + 1 ಆಗ್ತದೆ. 3 + 1 ಅಂದರೆ ಅನುಪಾತಗಳ ಮೊತ್ತ 4 ಆಗ್ತದೆ. ಎಷ್ಟಾಗ್ತದೆ? 4 ಆಗ್ತದೆ. ಇನ್ನು ಮೊದಲ ಭಾಗದ ಶೇಕಡಾವನ್ನು ಕಂಡುಹಿಡಿಬೇಕಾದ್ರೆ ಮೊದಲ ಭಾಗದ ಅನುಪಾತ ಎಷ್ಟದ? 1 ಅದ, 3 ಅದ, 3 ಬರ್ಕೊಡೋಣ. ನಂತರ ಅನುಪಾತಗಳ ಒಟ್ಟು ಭಾಗ ಎಷ್ಟದ? 4 ಅದ, 4 ಬರ್ಕೊಡೋಣ. ಇಂಟು 100 ಮಾಡ್ಕೋಬೇಕು. ಅಂದ್ರೆ ಪ್ರತಿಯೊಂದು ಭಾಗದ ಶೇಕಡಾವನ್ನು ಕಂಡುಹಿಡಿಬೇಕಾದ್ರೆ ಆ ಭಾಗದ ಅನುಪಾತ / ಅನುಪಾತಗಳ ಮೊತ್ತ ಇಂಟು 100 ಮಾಡಬೇಕು. ಅಂದರೆ ಇಲ್ಲಿ 1ನೇ ಭಾಗ 3 ಭಾಗ ಕಂಡುಹಿಡಿಯೋದ್ರಿಂದ 3 ಬರ್ಕೋಬೇಕು. ಒಟ್ಟು ಭಾಗ ಬರ್ಕೋಬೇಕು. / ಇಂಟು 100 ಬರ್ಕೋಬೇಕು. ನಂತರ ಇದನ್ನು ಕಟ್ತಾ ಹೊಡೆಯೋಣ. 4 1 4, 2 8, 2 20 4 5 20, 25 3 75 ಶೇಕಡಾ ಆಗ್ತದೆ. ಇನ್ನು ಎರಡನೇ ಭಾಗದ ಶೇಕಡಾ ಅಂದಾಗ ಎರಡನೇ ಭಾಗ ಅನುಪಾತ 1 ಅದ. 1 / ಒಟ್ಟು ಭಾಗ 4 ಅದ ಇಂಟು 100. ಇಲ್ಲೂ ಸಹ ಎಷ್ಟು ಬರ್ತದೆ? 4 1 4, 25 ಅಂದರೆ 25 ಶೇಕಡಾ ಆಗ್ತದೆ. ಇನ್ನು ನೆಕ್ಸ್ಟು 2:3:5 ಅದ. ಅಂದರೆ ಇಲ್ಲಿ ಒಟ್ಟು ಭಾಗಗಳು ಏನಾಗ್ತದೆ? ಒಟ್ಟು ಭಾಗಗಳು ಅಂದರೆ ಒಟ್ಟು ಅನುಪಾತ ಏನಾಗ್ತದೆ? 2 + 3 + 5, 2 + 3 + 5, 2 3 ಕೂಡಿಸಿದ್ರೆ 5, 5 5 ಕೂಡಿಸಿದ್ರೆ 10 ಆಗ್ತದೆ. ಇನ್ನು ಮೊದಲ ಭಾಗದ ಶೇಕಡಾವನ್ನು ಕಂಡುಹಿಡಿಬೇಕಾದ್ರೆ ಮೊದಲ ಭಾಗದ ಅನುಪಾತ ಎಷ್ಟದ? ಇಲ್ಲಿ 2 ಅದ. 2 ಒಟ್ಟು ಭಾಗ 10 ಅದ ಇಂಟು 100 ಮಾಡೋಕ್ಕೆ ಶೇಕಡಾ ಪರಿವರ್ತನೆ ಮಾಡ್ಬೇಕಾರೆ ಆಗ 0 0 ಕಟ್ತೋಯ್ತು. 2 10 20 ಶೇಕಡಾ ಆಗ್ತದೆ. ಇನ್ನು ಎರಡನೇ ಭಾಗದ ಶೇಕಡಾ ಅಂದಾಗ ಎರಡನೇ ಭಾಗ 3 ಅದ. 3 / ಒಟ್ಟು ಭಾಗ 10 ಅದ ಇಂಟು 100. 0 0 ಕಟ್ತೋದಾಗ 30 ಇತ್ತು. 3 10 30. ಇನ್ನು ಮೂರನೇ ಭಾಗದ ಶೇಕಡಾ ಅಂದಾಗ ಮೂರನೇ ಭಾಗ 5 ಅದ. 5 / ಒಟ್ಟು ಭಾಗಗಳು 10 ಇಂಟು 100. 0 0 ಕಟ್ತು ಹೋಗ್ತದೆ. 5 10 50 ಶೇಕಡಾ ಆಗ್ತದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು 1:4. ಇಲ್ಲಿ ಅನುಪಾತಗಳ ಮೊತ್ತ ಕಂಡುಹಿಡ್ಕೋಬೇಕು. ಅಂದರೆ ಒಟ್ಟು ಭಾಗಗಳು ಕಂಡುಹಿಡ್ಕೋಬೇಕು. 1 + 4 ಮಾಡಿದಾಗ 5 ಆಗ್ತದೆ. ಎಷ್ಟಾಗ್ತದೆ? 5. ಮೊದಲ ಭಾಗದ ಶೇಕಡಾ ಕಂಡುಹಿಡ್ಬೇಕಾದ್ರೆ ಮೊದಲ ಭಾಗದ ಅನುಪಾತ 1 ಅದ. ಒಟ್ಟು ಭಾಗಗಳು 5 ಅದ ಇಂಟು 100. ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿದಾಗ 5 1 5 2 10 0 ಬರ್ತದೆ. ಅಂದರೆ 1 20 20 ಶೇಕಡಾ ಆಗ್ತದೆ. ಇನ್ನು ಎರಡನೇ ಭಾಗದ ಶೇಕಡಾ ಕಂಡುಹಿಡಬೇಕು. ಎರಡನೇ ಭಾಗ 4 ಅದ. 4 / 5 ಒಟ್ಟು ಭಾಗಗಳು ಇಂಟು 100. ನಂತರ ಇಲ್ಲಿ 5 1 5 2 10 0 ಅಂದರೆ 20 4 80 ಶೇಕಡಾ ಆಗ್ತದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು 1:2:5. ಇಲ್ಲಿ ಅನುಪಾತಗಳ ಮೊತ್ತ ಕಂಡುಹಿಡಬೇಕು. ಅಂದರೆ ಒಟ್ಟು ಭಾಗಗಳು ಕಂಡುಹಿಡಬೇಕು. 1 + 2 + 5 ಮಾಡಿದಾಗ ಎಷ್ಟಾಗ್ತದೆ? 1ರಲ್ಲಿ 2 ಕೂಡಿಸಿದಾಗ 3 3ರಲ್ಲಿ 5 ಕೂಡಿಸಿದಾಗ 8 ಇದು 18 ಆಗಿದೆ. ಎಷ್ಟಾಗಬೇಕು? 8 ಆಗಬೇಕು. ನಂತರ ಮೊದಲ ಭಾಗದ ಶೇಕಡಾ 1 / 8 ಇಂಟು 100 ಆಗ್ತದೆ. ಯಾಕಂದರೆ ಮೊದಲ ಭಾಗದ ಅನುಪಾತ 1 ಅದ. ಒಟ್ಟು ಭಾಗ 8 ಆಗ್ತದೆ ಇಂಟು 100. ಇದನ್ನು ಸಿಂಪ್ಲಿಫಿಕೇಷನ್ ಮಾಡಬೇಕು. ಇದನ್ನು ಸಿಂಪ್ಲಿಫೈ ಮಾಡಿದಾಗ 8 1 8 8 1 8 ಎಷ್ಟು 2 8 2 25 8 2 16 4 ಬಿಂದು ತೋರು 4 5 20. ಅವಾಗ 8 5 40 4 ಬೀಳ್ತದೆ 40 ಆಗ್ತದೆ. 0 ತೊಗೊಂಡಾಗ 40 ಆಗ್ತದೆ. 8 5 40 12.5 ಆಗ್ತದೆ. ಇನ್ನು ಎರಡನೇ ಭಾಗದ ಶೇಕಡಾವನ್ನು ಕಂಡುಹಿಡೋಣ. ಎರಡನೇ ಭಾಗದ ಶೇಕಡಾ ಎರಡನೇ ಭಾಗ 2 ಅದ.
2/8 ಇಂಟು 100 ఒక 2 ಒಂದಲೇ 2 4 8 ನಂತರ 4 ಒಂದಲೇ 4 2 8 2 ಐತಿ 25 4 5 20 25% ಬರ್ತದೆ. ಇನ್ನು ಮೂರನೇ ಭಾಗದ ಒಟ್ಟು ಶೇಕಡ ಕಂಡಿದಾಗ ಮೂರನೇ ಭಾಗದ ಶೇಕಡ 5/8 ಇಂಟು 100 ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿದಾಗ 62.5% ಬರ್ತಕ್ಕಂಥದ್ದು. ನೆಕ್ಸ್ಟ್ ಬರ್ತಕ್ಕಂಥ ಮೂರನೇ ಪ್ರಶ್ನೆ, ಒಂದು ಪಟ್ಟಣದ ಜನಸಂಖ್ಯೆ 25,000ದಿಂದ 24,500ಕ್ಕೆ ಇಳಿಕೆಯಾಗಿದೆ. ಶೇಕಡಾ ಇಳಿಕೆ ಕಂಡುಹಿಡಿಯಿರಿ. ನೋಡಿರಿ, ಫಸ್ಟ್ ಜನಸಂಖ್ಯೆ ಎಷ್ಟಿತ್ತು? 25,000 ಇತ್ತು. ಅದು 24,500 ಇಳಿಕೆ ಆಯ್ತು. ಅಂದರೆ ಇಳಿಕೆಯ ಜನಸಂಖ್ಯೆ ಎಷ್ಟಾಯ್ತಂದರೆ 25,000ದಾಗ 24,500 ಕಳಿಬೇಕು. 25,000 24,500 ಕಳೆದಾಗ 500 ಬರ್ತದೆ. ಇನ್ನು ಶೇಕಡಾ ಇಳಿಕೆ ಕಂಡುಹಿಡಿಯೋ ಸೂತ್ರ, ಶೇಕಡಾ ಇಳಿಕೆ ಇಳಿಕೆ ಮೂಲ ಜನಸಂಖ್ಯೆ ಇಂಟು 100 ಸೂತ್ರ. ಶೇಕಡಾ ಇಳಿಕೆ ಇಳಿಕೆ 500 ಮೂಲ ಜನಸಂಖ್ಯೆ 25,000 ಇಂಟು 100. ಇದನ್ನು ಸಿಂಪ್ಲಿಫಿಕೇಷನ್ ಮಾಡಬೇಕು. 2 0 ಕಟ್ತು ಹೋಗ್ತದೆ. ನಂತರ ಇಲ್ಲೊಂದು 0 ಇಲ್ಲೊಂದು 0 ಕಟ್ತು ಹೋಗ್ತದೆ. ಗೊತ್ತಾಯ್ತಾ? ಈ ರೀತಿ ಕಟ್ತಾ ಹೊಡಬೇಕು. ನಂತರ ಇಲ್ಲಿ 50 25 ಅಂದರೆ 25 2 50 ಎಷ್ಟು ಬರ್ತದೆ? 2% ಆಗ್ತದೆ. ಎಷ್ಟಾಗ್ತದೆ? 2%. ಶೇಕಡಾ ಇಳಿಕೆ ಬರ್ತಕ್ಕಂಥದ್ದು. ಇನ್ನು ನಾಲ್ಕನೇ ಪ್ರಶ್ನೆ, ಅರುಣನು 3,50,000 ರೂಪಾಯಿಗೆ ಒಂದು ಕಾರನ್ನು ಕೊಂಡು ಮುಂದಿನ ವರ್ಷ ಕಾರಿನ ಬೆಲೆ 3,70,000 ರೂಪಾಯಿಗೆ ಏರಿದರೆ ಶೇಕಡಾ ಏರಿಕೆ ಎಷ್ಟು? ನೋಡಿರಿ, ಕಾರಿನ ಮೂಲ ಬೆಲೆ 3,50,000 ಏರಿಕೆ ಕಾರಿನ ಬೆಲೆ 3,70,000 ಏರಿಕೆ ಎಷ್ಟಾಯ್ತು? 3,70,000ದಲ್ಲಿ 3,50,000 ಕಳಿಬೇಕು. ಎಷ್ಟು? 20,000 ಏರಿಕೆ ಆಗ್ತದೆ. ಶೇಕಡಾ ಏರಿಕೆ ಕಂಡುಹಿಡಿಯೋಣ. ಶೇಕಡಾ ಏರಿಕೆ ಏರಿಕೆ ಮೂಲ ಬೆಲೆ ಇಂಟು 100 ಸೂತ್ರ. ಅಂದರೆ ಏರಿಕೆ 20,000 ಆಮೇಲೆ 3,50,000 ಮೂಲ ಬೆಲೆ ಅದ ಇಂಟು 100 ಅಂದರೆ ಇದನ್ನು ಸಿಂಪ್ಲಿಫಿಕೇಷನ್ ಮಾಡೋಣ. ನೋಡಿರಿ, ಮೇಲೂ 4 0 ಇಲ್ಲೂ ಸಹ 4 0 ಕಟ್ ಹೋಯಿತು. ಗೊತ್ತಾಯ್ತಾ? ಇನ್ನು ನಂತರ ಇಲ್ಲಿ ಹೊಡೋಣ, 5ರಲ್ಲಿ ಹೊಡೋಣ. 5 7 35 5 7 35 5 2 10 0 20 ಅಂದರೆ 22 40 40/7 ಆಗ್ತದೆ. 40/7 ಆಗ್ತದೆ. ಅದನ್ನು ಸಿಂಪ್ಲಿಫಿಕೇಷನ್ ಮಾಡಿದಾಗ 5.7% ಆಗ್ತದೆ. ನಾನು ಒಂದು ಟಿವಿಯನ್ನು 10,000 ರೂಪಾಯಿಗೆ ಕೊಂಡು 20% ಲಾಭಕ್ಕೆ ಮಾರಿದರೆ ನನಗೆ ದೊರೆಯುವ ಹಣವೆಷ್ಟು? ನಾನು ಒಂದು ಟಿವಿಯನ್ನು 10,000 ರೂಪಾಯಿಗೆ ಕೊಂಡಿದ್ದಾನೆ, ಅದನ್ನು 20% ಲಾಭಕ್ಕೆ ಮಾರಿದರೆ ನನಗೆ ದೊರೆತಕ್ಕಂಥ ಹಣ ಎಷ್ಟು? ನೋಡಿರಿ, ಟಿವಿಯ ಅಸಲು ಬೆಲೆ 10,000 ಶೇಕಡಾ ಲಾಭ 20. 10,000 20% ಲಾಭ ಅಂದರೆ ಎಷ್ಟಾಗ್ತದೆ? 10,000 20% ಅಂದಾಗ 10,000 ಇಂಟು 20/100 2 0 ಕಟ್ತೋಯ್ತು. ನಂತರ 20 ಇಂಟು 100 ಮಾಡಿದಾಗ 20 ಇಂಟು 100 2,000 ಆಗ್ತದೆ. 2,000. ನಂತರ ನನಗೆ ದೊರೆತ ಹಣ ಏನಾಗ್ತದೆ? ನನಗೆ ದೊರೆತ ಹಣ 10,000ದಲ್ಲಿ ಬಂದದ್ದು ಎಷ್ಟು? 10,000ದಲ್ಲಿ ಇದು 2,000 ಕೂಡಿಸ್ಬೇಕು. 12,000 ರೂಪಾಯಿ ಆಗ್ತದೆ. 6ನೇ ಪ್ರಶ್ನೆ, ಜೋಹಿಯು ಒಂದು ವಾಷಿಂಗ್ ಮಷೀನನ್ನು 13,500 ರೂಪಾಯಿಗೆ ಮಾರಿದಳು. ವ್ಯವಹಾರದ ಚೌಕಾಸಿಯಲ್ಲಿ ಅವಳು 20% ನಷ್ಟವನ್ನು ಅನುಭವಿಸಿದಳು. ಹಾಗಾದರೆ ಅವಳು ಅದನ್ನು ಎಷ್ಟು ಬೆಲೆಗೆ ಕೊಂಡಿದ್ದಳು? ನೋಡಿ, 20% ನಷ್ಟ ಅಂತ ಎಂದರು. 20% ನಷ್ಟವೆಂದರೆ ಕೊಂಡ ಬೆಲೆ 100 ರೂಪಾಯಿ ಇದ್ದಾಗ 20% ನಷ್ಟ ಆಗ್ತದೆ. ಮಾರಿದ ಬೆಲೆ ಏನಾಗ್ತದೆ? 100 - 20 ಮಾಡ್ಕೋಬೇಕು. 100 - 20 ಅಂದರೆ 80 ಆಗ್ತದೆ. ನೋಡಿ, ನೆನಪಿಟ್ಕೊಡಿ, 20% ನಷ್ಟ ಅಂದಾಗ ಕೊಂಡ ಬೆಲೆ 100 ರೂಪಾಯಿ, ನಷ್ಟ 20 ರೂಪಾಯಿ ಆಗ್ತದೆ. ಮಾರಿದ ಬೆಲೆ 100ರಲ್ಲಿ 20 ಆದಾಗ 80 ಆಗ್ತದೆ. ನಂತರ ಮಾರಿದ ಬೆಲೆ 80 ಇದ್ದಾಗ ಕೊಂಡ ಬೆಲೆ 100 ರೂಪಾಯಿ ಆಗ್ತದೆ. ನಂತರ ಮಾರಿದ ಬೆಲೆ 13,500 ಇದ್ದಾಗ ಕೊಂಡ ಬೆಲೆ ಏನಾಗ್ತದೆ? 100/80 ಇಂಟು 13,500 ಮಾಡಬೇಕು. ನಂತರ ಇದನ್ನೆಲ್ಲ ಸಿಂಪ್ಲಿಫಿಕೇಷನ್ ಮಾಡೋಣ. ಮಾಡಿದಾಗ ಏನಾಗ್ತದೆ ಅಂದರೆ 25 ಇಂಟು 675 ಆಗ್ತದೆ. ಇಂಟು ಮಾಡಿದಾಗ 16,875 ರೂಪಾಯಿ ಆಗ್ತದೆ. ಇನ್ನು 7ನೇ ಪ್ರಶ್ನೆ,
ಅದರಲ್ಲಿ ಇರ್ತಕ್ಕಂಥ ಪ್ರಶ್ನೆ, ಸೀಮೆ ಸುಣ್ಣದಲ್ಲಿ ಕ್ಯಾಲ್ಸಿಯಂ, ಇಂಗಾಲ ಮತ್ತು ಆಮ್ಲಜನಕಗಳು 10:3:12 ಅನುಪಾತದಲ್ಲಿದ್ದಾವೆ. ಇಂಗಾಲದ ಶೇಕಡಾ ಪ್ರಮಾಣ ಎಷ್ಟು ಅಂತ ಕೇಳ್ತಾರೆ. ನೋಡಿರಿ, ಅನುಪಾತಗಳ ಮೊತ್ತ 10:3:12 ಅದ. ಒಂದು ಮೂರೂ ಕೂಡಿಸಿದಾಗ 25 ಅನುಪಾತ ಆಗ್ತದೆ. ಇಂಗಾಲದ ಶೇಕಡಾ ಭಾಗವನ್ನು ಕಂಡಿಬೇಕು. ಇಂಗಾಲ ಶೇಕಡಾ ಭಾಗ ಅಂದಾಗ ಇಂಗಾಲದ ಅನುಪಾತ 3 ಅದ. 3/25 × 100, 25 1 25 4 4 12 ಶೇಕಡಾ ಆಗ್ತದೆ. ಇನ್ನು ಸೀಮೆ ಸುಣ್ಣದ ಕಡ್ಡಿ 3 ಗ್ರಾಂ ಇಂಗಾಲವನ್ನು ಹೊಂದಿದ್ರೆ ಸುಣ್ಣದ ಕಡ್ಡಿಯ ತೂಕ ಎಷ್ಟು? ನೋಡಿರಿ, ಸೀಮೆ ಸುಣ್ಣದ ಕಡ್ಡಿಯ ತೂಕ ನಾವು ಎಕ್ಸ್ ಅಂತ ತಗೋರೋಣ. ಎಕ್ಸ್ ತೊಗೊಂಡಾಗ ಎಕ್ಸ್ದ 12 ಶೇಕಡಾ. ಯಾಕಂದ್ರೆ 12 ಶೇಕಡಾ ಯಾಕೆ ತೊಗೋಬೇಕು? 12 ಶೇಕಡಾ ಸೀಮೆ ಸುಣ್ಣದಲ್ಲಿ ಕ್ಯಾಲ್ಸಿಯಂ, ಇಂಗಾಲ, ಆಮ್ಲಜನಕ ಎಲ್ಲ ಕೂಡಿರ್ತಕ್ಕಂಥದ್ದು. ಅದರಲ್ಲಿ 12% ಅದ. ಸುಣ್ಣ ಕಡ್ಡಿಯಲ್ಲಿ 12% ಅಂದರೆ 12 ಸೀಮೆ ಸುಣ್ಣದ ಕಡ್ಡಿಯ ತೂಕ ಎಕ್ಸ್ ಆಗಿರಲಿ. ಎಕ್ಸ್ 12% ಅಂದ್ರೆ 3 ಅಂತ ಕೊಟ್ಟಿದ್ದಾರೆ. ಅಂದ್ರೆ ಎಕ್ಸನ್ನು 12% ಅಂದಾಗ ಎಕ್ಸ್ ಇಂಟು 12/100 × 100 ಆಗ ಎಕ್ಸ್ ಈಕ್ವಲ್ 12/100 ಈ ಕಡೆ ಬಂದಾಗ 100/12 ಆಗ್ತದೆ. ನಂತರ 3 1 3 4 12 4 1 4 25 ಗ್ರಾಮ್ ಆಗ್ತದೆ. ಎಕ್ಸ್ ಅಂದರೆ ಎಷ್ಟು? 25 ಗ್ರಾಮ್. ಅಮಿನಾಳು 275 ರೂಪಾಯಿಗೆ ಒಂದು ಪುಸ್ತಕವನ್ನು ಕೊಂಡು 15 ಶೇಕಡಾ ಲಾಭಕ್ಕೆ ಮಾರ್ತಾಳು. ಪುಸ್ತಕದ ಮಾರಿದ ಬೆಲೆ ಎಷ್ಟು? ನೋಡಿರಿ, ಪುಸ್ತಕವನ್ನು ಕೊಂಡದ್ದು 275 ರೂಪಾಯಿಗೆ. ಶೇಕಡಾ ನಷ್ಟ ಆದದ್ದು 15 ಶೇಕಡಾ. ಅಂದರೆ ಶೇಕಡಾ ನಷ್ಟ ಕಂಡಿಡೋಣ. ಶೇಕಡಾ ನಷ್ಟ ಸೂತ್ರ ಬಳಕೆ ಮಾಡಿದಾಗ ಶೇಕಡಾ ನಷ್ಟ ನಷ್ಟ ಕೊಂಡ ಬೆಲೆ ಇಂಟು 100 ಅದ. ಈ ಕೊಟ್ಟಂಥ ಬೆಲೆಗಳ ಆಧಾರ ಮೇಲೆ ನಾವು ಏನು ಮಾಡೋಣ ಅಂದರೆ ಬಿಡಿಸೋಣ. ಯಾಕಂದ್ರೆ ನಷ್ಟ ಶೇಕಡಾ ನಷ್ಟ ಇಂಟು ಕೊಂಡ ಬೆಲೆ ಆಗ್ತದೆ. ಆದ್ದರಿಂದ ನಷ್ಟ ಏನಾಗ್ತದೆ ಇಲ್ಲಿ ನೋಡಿರಿ, ನಾವು ನಷ್ಟ ಕಂಡಿಬೇಕು. ನಷ್ಟ ಶೇಕಡಾ ನಷ್ಟ /100 ಅಂತ ಬರಬೇಕು. ಸೂತ್ರದಾಗ /100 ಮಿಸ್ಟೇಕ್ ಆಗಿದೆ. /100 ಬರ್ತದೆ. ಯಾಕಂದ್ರೆ ಈ ಕೊಂಡ ಬೆಲೆ ಈ ಕಡೆ ಹೋದಾಗ ಇಂಟು ಆಗ್ತದೆ. ಶೇಕಡಾ ನಷ್ಟ ಇಂಟು ಕೊಂಡ ಬೆಲೆ /100 ಆಗ್ತದೆ. ನಷ್ಟ ಆಗ ನಷ್ಟ ಶೇಕಡಾ ನಷ್ಟ 15/100 ಇಂಟು ಕೊಂಡ ಬೆಲೆ 275 ರೂಪಾಯಿ ಆಗ್ತದೆ. ನಂತರ ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿದಾಗ 41.25 ರೂಪಾಯಿ ಆಗ್ತದೆ. ನೆಕ್ಸ್ಟ್ ಮಾರಿದ ಬೆಲೆ ಕೊಂಡ ಬೆಲೆ ಮೈನಸ್ ನಷ್ಟ. ಅಂದರೆ 275ರಾಗ ಮೈನಸ್ 41.25 ಆದಾಗ 233.75 ರೂಪಾಯಿ ಬರ್ತದೆ. ಇನ್ನು 9ನೇ ಪ್ರಶ್ನೆ, ಮುಂದಿನ ಪ್ರಕರಣಗಳಲ್ಲಿ 3 ವರ್ಷಗಳ ಅಂತ್ಯದಲ್ಲಿ ಪಾವತಿಸಬೇಕಾದ ಮೊತ್ತವೆಷ್ಟು? 12% ವಾರ್ಷಿಕ ಬಡ್ಡಿಯ ದರದಲ್ಲಿ ಅಸಲು 1200 ಆದಾಗ ನೋಡಿರಿ, ಅಸಲು 1200 ರೂಪಾಯಿ ಕೊಟ್ಟಿದ್ದಾರೆ. ಅಸಲು ಅಂದ್ರೆ ಪಿ ಕೊಟ್ಟಿದ್ದಾರೆ. ಬಡ್ಡಿ ದರ 12 ಶೇಕಡಾ ಕೊಟ್ಟಿದ್ದಾರೆ. ಕಾಲ 3 ವರ್ಷ ಅಂದಾರೆ. ಆಗ ಸರಳ ಬಡ್ಡಿ ಕಂಡು ಸೂತ್ರ I=PTR/100 ಸೂತ್ರದ. I=PTR/100. ಈ ಸೂತ್ರದಲ್ಲಿ ಎಲ್ಲ ಬೆಲೆ ತೊಗೊಂಬರೋಣ. ಪಿ ಅಂದ್ರೆ 1200 ಅದ. ಟಿ ಅಂದ್ರೆ 3 ವರ್ಷ. ಆರ್ ಅಂದ್ರೆ 12% ಅದ. /100 ಅಂದರೆ 0 0 ಕಟ್ ಹೋಗ್ತದೆ. ನಂತರ ಇವನ್ನೆಲ್ಲ ಗುಣಾಕಾರ ಮಾಡಿದಾಗ ಎಷ್ಟಾಗ್ತದೆ? 400. ಯಾಕೆ 12 144 3 432 ರೂಪಾಯಿ ಬರ್ತದೆ. ಇನ್ನು ಮೊತ್ತ ಕಂಡಿಡೋಣ. A=P+I ಅದ. ಅವಾಗ 1200ದಲ್ಲಿ 432 ಕೂಡಿಸಿದಾಗ 1632 ರೂಪಾಯಿ ಆಗ್ತದೆ. ಇನ್ನು 5 ಶೇಕಡಾ ವಾರ್ಷಿಕ ಬಡ್ಡಿ ದರದಲ್ಲಿ ಅಸಲು 750 ರೂಪಾಯಿ ಆದಾಗ ನೋಡಿರಿ, ಅಸಲು ಕೊಟ್ಟಿದ್ದಾರೆ 750 ರೂಪಾಯಿ, 7500 ರೂಪಾಯಿ ಕೊಟ್ಟಿದ್ದಾರೆ. ಬಡ್ಡಿ ದರ 5 ಶೇಕಡಾ ಅದ. ಕಾಲ 3 ವರ್ಷ ಅಂತ ಕೊಟ್ಟಿದ್ದಾರೆ. ಹಂಗಾರೆ ಇಲ್ಲಿ ಸರಳ ಬಡ್ಡಿ ಕಂಡು ಸೂತ್ರ I=PTR/100 ಅದ. PTR/100. ಪಿ ಅಂದರೆ 7500, ಟಿ ಅಂದರೆ 3, ಆರ್ ಅಂದರೆ 5 /100. ನಂತರ ಇಲ್ಲಿ 20 ಕಟ್ ಹೋಗ್ತದೆ. ನಂತರ 75 × 3 × 5 5 3 15 15 × 75 ಮಾಡಿದಾಗ 1125 ರೂಪಾಯಿ ಆಗ್ತದೆ. ಅದರ A=P+I ಅವಾಗ 7500ರಲ್ಲಿ 1125 ಕೂಡಿಸಿದಾಗ 8625 ರೂಪಾಯಿ ಆಗ್ತದೆ ಮೊತ್ತ. ಇನ್ನು 10ನೇ ಪ್ರಶ್ನೆ, 56,000 ರೂಪಾಯಿಗೆ 2 ವರ್ಷಗಳಿಗೆ 280 ರೂಪಾಯಿ ಬಡ್ಡಿ ದೊರೆತರೆ ಬಡ್ಡಿಯ ದರವೆಷ್ಟು? ಇಲ್ಲಿ ಅಸಲು ಎಷ್ಟದ? 56,000 ರೂಪಾಯಿ ಅದ. ಬಡ್ಡಿ ದರ ಕಂಡಿಬೇಕು. ಕಾಲ 2 ವರ್ಷ ಅದ.
ಸರಳ ಬಡ್ಡಿ ಎಷ್ಟದ? ಸರಳ ಬಡ್ಡಿ 280 ರೂಪಾಯಿ ಅದ. ಅಕ್ಕಾರ ಈಗಿನ ಬಡ್ಡಿ ದರ ಕಂಡಿಬೇಕು ನೋಡಿರಿ. I ಪಿ ಟಿ ಆರ್ ಅಪ್ ಆನ್ 100 ಅದ. ನಾವು ಏನು ಕಂಡುಹಿಡಿಬೇಕು? ಆರ್ ಕಂಡುಹಿಡಿಬೇಕು. ಆಗ ಬಡ್ಡಿ ದರ ಎಷ್ಟದ? ಅಂದರೆ 280 ರೂಪಾಯಿ ಅದ. ಅಸಲು 56,000 ಅದ. ಅವಧಿ 2 ವರ್ಷ ಅದ ಇಂಟು 100. ಇನ್ನು ಆರ್ ಕಂಡುಹಿಡಿಬೇಕು. ನೆಕ್ಸ್ಟು ಸ್ವಲ್ಪ ಕನ್ವರ್ಷನ್ ಮಾಡೋಣ ನೋಡಿರಿ. ಈ 100 ಈ ಕಡೆ ಬಂದಾಗ 100 ಈ ಕಡೆ ಬಂದಾಗ ಇಂಟು ಆಗ್ತದೆ. 280 ಇಂಟು 100 ಆಗ್ತದೆ. ನಂತರ 56,000 ಇಂಟು 2 ಇದು ಈ ಕಡೆ ಸೈಡ್ ಬಂದಾಗ ಡಿವೈಡ್ ಬೈ ಆಗ್ತದೆ. 56,000 ಇಂಟು 2 ಆಗ್ತದೆ. ನಂತರ ಇದನ್ನೆಲ್ಲ ಸಿಂಪ್ಲಿಫಿಕೇಷನ್ ಮಾಡಿದಾಗ ಎಷ್ಟು ಬರ್ತದೆ ನೋಡಿರಿ. ಇಲ್ಲಿ ಕಡ್ತ ಹೊಡಿಬೇಕಾಗ್ತದೆ. ಕಡ್ತ ಹೊಡೆದಾಗ 0 0 ಕಟ್ ಹೋಯ್ತು. ನಂತರ 20 0 0 10 281 2 ಆಗ್ತದೆ. 2 4 ಅಂದ್ರೆ 1 4 ಅಂಶ ಆಗ್ತದೆ. 1 4 ಅಂಶ ಅಂದರೆ 0.25% ಆಗ್ತದೆ. ಇನ್ನು 11ನೇ ಪ್ರಶ್ನೆ. ಮೀನಾಳು ಸಾಲಿಯನ್ 9% ಬಡ್ಡಿಯ ದರದಲ್ಲಿ 40 ರೂಪಾಯಿ ಬಡ್ಡಿ ಪಾವತಿಸಿದರೆ ಅವಳು ತೆಗೆದುಕೊಂಡ ಮೊತ್ತವೆಷ್ಟು ಅಂತ ಕೇಳಿದ ನೋಡಿರಿ. ಅಸಲು ಕೊಟ್ಟಿಲ್ಲ, ಅಸಲನ್ನು ಕಂಡಿಬೇಕು. ಬಡ್ಡಿ ದರ 9% ಅಂತ ಕೊಟ್ಟಿದ್ದಾರೆ. ಆಮೇಲೆ ಕಾಲ 1 ವರ್ಷ, ಸರಳ ಬಡ್ಡಿ 45 ರೂಪಾಯಿ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ I ಪಿ ಟಿ ಆರ್ ಅಪಾನ್ 100 ಸೂತ್ರ ಬೇಕು. ಸರಳ ಬಡ್ಡಿ ಪಿ ಟಿ ಆರ್ ಅಪಾನ್ 100. ಆಗ ಬಡ್ಡಿ ಕೊಟ್ಟಿದ್ದಾರೆ, ಅಷ್ಟು ಕೊಟ್ಟಿದ್ದಾರೆ. ಬಡ್ಡಿ 45 ರೂಪಾಯಿ ಅದ. ಇನ್ನು ಫೀ ಕಂಡುಹಿಡಿಬೇಕು, ಅಸಲು ಕಂಡುಹಿಡಿಬೇಕು. ಇಂಟು ಟಿ ಅಂದರೆ 1 ವರ್ಷ, ಆರ್ ಅಂದರೆ ಬಡ್ಡಿ ದರ 9 ಅದ ಶೇಕಡ ಇಂಟು 100. ಇದನ್ನೆಲ್ಲ ಸಿಂಪ್ಲಿಫಿಕೇಷನ್ ಮಾಡೋಣ. ಅವಾಗ ಪಿ 45 ಇಂಟು 100 ಆಗ್ತದೆ. ಡಿವೈಡ್ ಬೈ 9 ಇಂಟು 1 ಆಗ್ತದೆ. 9 1 9 4 95 45. ಆಮೇಲೆ 10 100 500 ರೂಪಾಯಿ ಆಗ್ತದೆ. ಅಸಲು ಎಷ್ಟು ಆಗ್ತದೆ? 500 ರೂಪಾಯಿ ಆಗ್ತದೆ. ಇಷ್ಟು ಈ ಅಭ್ಯಾಸದಲ್ಲಿ ಬರ್ತಕ್ಕಂಥ ಪ್ರಶ್ನಾವಳಿಗಳು. ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಗೊಂದಲವಿದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು